ಆಕಾಶವಾಣಿ. ಮೈಸೂರು ಸಂಸ್ಥಾನದ ಕಲಾ ಪರಂಪರೆ ವಿಶೇಷ ಕಾರ್ಯಕ್ರಮ ಸರಣಿ. ಸಾಹಿತ್ಯ ಡಾಕ್ಟರ್ ಜ್ಯೋತಿ ಶಂಕರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಎಚ್ಎಲ್ ಶಿವಶಂಕರ ಸ್ವಾಮಿ. ಆತ್ಮೀಯ ಶ್ರೋತೃಗಳೇ, ಇವತ್ತಿನ ದಿವಸ ಮೈಸೂರು ಸಂಸ್ಥಾನದ ಅರಸರು ಚಿತ್ರಕಲೆಗೆ ನೀಡಿದ ಒತ್ತಾಸೆ, ಹಾರೈಕೆ ಮತ್ತು ಬೆಂಬಲವನ್ನು ಕುರಿತಂತೆ ಒಂದಷ್ಟು ಸಂಗತಿಗಳನ್ನು ನೆನಪಿಸಿಕೊಳ್ಳೋಣ. ಚಿತ್ರಕಲಾ ಪ್ರಪಂಚ ಬಹು ಕ್ಲಿಷ್ಟವಾದುದು. ಬಣ್ಣಗಳ ಜೊತೆಯಲ್ಲಿಯೇ ಬದುಕು ಕಟ್ಟಿಕೊಳ್ಳುವುದು ಕಲಾವಿದರಿಗೆ ಸುಲಭವಾದ ಸಂಗತಿಯಲ್ಲ. ವಿಜಯನಗರದ ಅರಸರ ಕಾಲದ ಮೇಲೆ ಚಿತ್ರಕಲಾವಿದರ ಬದುಕು ಒಂದರ್ಥದಲ್ಲಿ ಅಂಧಕಾರದಲ್ಲಿದ್ದಾಗ ಹೊಸ ಆಶಯವನ್ನು ಮೂಡಿಸಿದ್ದೇ ಮೈಸೂರು ಸಂಸ್ಥಾನ. ರಾಜ ಒಡೆಯರು ಬಹು ಮುಂದಾಲೋಚನೆಯಿಂದ ಈ ಕಲಾವಿದರಿಗಾಗಿಯೇ ವಸತಿ ಸಮುಚ್ಚಯವನ್ನು ನಿರ್ಮಾಣ ಮಾಡಿದರು. ಕಂಠೀರವ ನರಸರಾಜ ವಿಜಯ ಕಾವ್ಯ ಚಿತ್ರಕಲೆಗೆ ಅರಸರು ಕೊಟ್ಟಂತಹ ಪ್ರಾಶಸ್ತ್ಯವನ್ನು ಕುರಿತು ಹೀಗೆ ಹೇಳುತ್ತದೆ. ಸುರಪನ ಆಸ್ಥಾನ ಮಂಟಪದ ಶೃಂಗಾರದ ಪರಿವಿಡಿಯನ್ನು ಸೋಲಿಸುತ್ತ ಮಿರುಗುವ ಬಾಲ ಅರ್ಕ ತೇಜವ ಸೂಸುತ ವರ ಚಿತ್ರಶಾಲೆಯೊಪ್ಪಿದುದು. ಧಾರಿಣಿಗೆ ಅತಿ ಸೊಬಗಿನಲ್ಲಿ ಗಿರಿಸುತೆಯ ಶೃಂಗಾರದ ಕಲ್ಯಾಣಗಳ ಚಾರುತರದ ಚಲ್ವ ಚಿತ್ತರದಿಂದಲ್ ಆ ಶಾರದಾ ಮಂಟಪವು ಇಹುದು. ಹೀಗೆ ಚಿತ್ರಕಲೆಯನ್ನ ಬಹುಮೆಚ್ಚಿಕೊಂಡವರು ಮೈಸೂರು ಸಂಸ್ಥಾನದವರು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಚಿತ್ರಕಲೆಯನ್ನು ವಿಶೇಷವಾಗಿಯೇ ಪುರಸ್ಕರಿಸಿದರು. ಇವರ ಅವಧಿಯಲ್ಲಿ ರಚಿಸಿರುವ ನೂರಾರು ಚಿತ್ರಗಳಿವೆ. ಚಿತ್ರಕಲಾಕೃತಿಗಳ ಪ್ರದರ್ಶನಕ್ಕೆಂದೇ ಜಗನ್ಮೋಹನ ಅರಮನೆ ಮತ್ತು ಲೋಕರಂಜನ ಮಹಲಿನಲ್ಲಿ ವ್ಯವಸ್ಥೆ ಮಾಡಿದ್ದರು. ಮೈಸೂರಿನ ಸಯ್ಯಾಜಿರಾವ್ ರಸ್ತೆಯಲ್ಲಿ ವಸತಿ ಸಮುಚ್ಚಯವನ್ನು ಕಲಾವಿದರಿಗಾಗಿ ನಿರ್ಮಿಸಿಕೊಟ್ಟಿದ್ದರು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ರಚನೆಯಾದ ಕೃತಿಗಳು ಚಿತ್ರಕಲೆಯ ಭಂಡಾರವೇ ಆಗಿವೆ. ಸಚಿತ್ರ ರಾಮಾಯಣದಲ್ಲಿ ಸಾಂಪ್ರದಾಯಿಕ ವರ್ಣಚಿತ್ರಗಳೇ ಕಥೆ ಹೇಳುತ್ತವೆ. ಜ್ವಲನಪೂತ ಜನಕ ಸುತ ಸಹಿತಯಾತ ಸಾಕೇತಂ. ಜ್ವಲನಪೂತ ಜನಕ ಸುತ ಸಹಿತಯಾತ ಸಾಕೇತಂ. ವಿಲಸಿತ ಪಟ್ಟಾಭಿಷೇಕಂ. ವಿಲಸಿತ ಪಟ್ಟಾಭಿಷೇಕಂ ವಿಶ್ವಪಾಲಂ ಪದ್ಮನಾಭಂ. ವಿಲಸಿತ ಪಟ್ಟಾಭಿಷೇಕಂ ವಿಶ್ವಪಾಲಂ ಪದ್ಮನಾಭಂ. ರೇಮ ರೇಮ ಪನಿ ಪಮ ಪನಿ ಸಾ ರಿ ಸ ನಿ ಪ ಪಮ ಮರಿ ಸ ರೇಮ ರೇಮ ಪನಿ ಪಮ ಪನಿ ಸಾ ರಿ ಸ ನಿ ಪ ಪಮ ಮರಿ ಸ ರಿ ಪ ಮರಿ ಸ ನಿ ಸ ರಿ ಮ ಪ ದ ಪ ಸ ನಿ ದ ನಿ ದ ಪ ಮ ಗ ರಿ ಸ ನಿ ದ ಸ ರಿ ಮ ಗ ರಿ ಸ ಗ ದ ಪ ಗ ರಿ ಸ ರಿ ಗ ಪ ದ ಸ ರಿ ಸ ದ ಪ ದ ಪ ಗ ರಿ ರಿ ಸ ಮ ಗ ಮ ನಿ ದ ನಿ ಪ ದ ನಿ ಸ ಗ ರಿ ಸು ದ ರಿ ಸ ದ ಸ ರ ಗ ರಿ ನಿ ದ ಮ ಗ ರಿ ಸ ಸ ಪ ವಯ್ಯ ರಘುರಾಮಂ ಭವ್ಯ ಸುಗುಣಾರಾಮಂ ಭಾವಯಾಮಿ ರಘುರಾಮಂ. ಸೌಗಂಧಿಕಾ ಪರಿಣಯ, ದೇವಿ ಮಹಾತ್ಮೆ, ದೇವತಾ ನಾಮ ಕುಸುಮ ಮಂಜರಿ ಕೃತಿಗಳಲ್ಲೆಲ್ಲ ನೂರಾರು ವರ್ಣಚಿತ್ರಗಳಿವೆ.
ಸ್ವರಚೂಡಾಮಣಿಯಲ್ಲಿ 51 ಚಿತ್ರಗಳು, ಸಾರ ಸಂಗ್ರಹ ಭಾರತದಲ್ಲಿ 70 ವರ್ಣಚಿತ್ರಗಳಿವೆ. ಶ್ರೀತತ್ವ ನಿಧಿ ಅದ್ವಿತೀಯ ಕೃತಿಯಾಗಿದ್ದು ಇದರಲ್ಲಿ ಸುಮಾರು 1886 ವರ್ಣಚಿತ್ರಗಳು ಮತ್ತು 450 ರೇಖಾಚಿತ್ರಗಳಿರುವುದು ಅಪೂರ್ವವಾದ ದಾಖಲೆಯಾಗಿದೆ. ಮೈಸೂರು ಶೈಲಿಯಲ್ಲಿ 17ನೇ ಶತಮಾನದಲ್ಲಿ ನಂಜುಂಡ ಭಾಗವತ ರಚಿಸಿದ್ದ 560 ವರ್ಣಚಿತ್ರಗಳಿದ್ದ ವೃಷಭೇಂದ್ರ ವಿಳಾಸ ಕೃತಿಯೂ ಅಪೂರ್ವವಾದ ಕೃತಿಯೇ ಆಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಕಲಾವಿದರಿಗೆ ಅಪರಿಮಿತ ಪ್ರೋತ್ಸಾಹವನ್ನು ನೀಡಿದವರು. ಅರಮನೆಯಲ್ಲಿಯೇ ಕಲಾಶಾಲೆಯನ್ನು ಸ್ಥಾಪಿಸಿ ಎಲ್ಲರಿಗೂ ಕಲಿಯಲು ಅವಕಾಶ ಮಾಡಿಕೊಟ್ಟರು. ಅದೇ ಇಂದು ಚಾಮರಾಜೇಂದ್ರ ದೃಶ್ಯಕಲಾ ಅಕಾಡೆಮಿ ಎಂದು ಪ್ರಸಿದ್ಧವಾಗಿದೆ. ನಾಲ್ವಡಿಯವರು ಅತ್ಯಂತ ದೂರದೃಷ್ಟಿಯುಳ್ಳವರು. ಪ್ರತಿಭಾವಂತ ಕಲಾವಿದರಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿ ಹೊರ ರಾಜ್ಯಗಳಿಗೆ ಹೆಚ್ಚಿನ ತರಬೇತಿಯನ್ನು ಪಡೆಯಲು ಕಳುಹಿಸುತ್ತಿದ್ದರು. ಆ ಸಾಲಿನಲ್ಲಿ ಮುಖ್ಯರಾದವರು ಕೆ. ವೆಂಕಟಪ್ಪ ಮತ್ತು ಕೇಶವಯ್ಯನವರು. ನಾಲ್ವಡಿಯವರು ದೇಶದ ವಿವಿಧ ಭಾಗಗಳಲ್ಲಿದ್ದ ಕಲಾವಿದರನ್ನು ಕರೆಸಿ ಅಂಬಾವಿಲಾಸ ದರ್ಬಾರ್ ಶಾಲೆಯಲ್ಲಿ ಉತ್ತಮ ಚಿತ್ರಗಳನ್ನು ಬರೆಸಿದರು. ಸ್ಥಳೀಯ ಕಲಾವಿದರಿಂದ ನವರಾತ್ರಿ, ಅರಸುಮನೆತನದವರು, ಗಂಜೀಫಾ ಪಾನುಗಳ ಮೇಲೆ ಚಿತ್ರಗಳನ್ನು ಬರೆಸಿದರು. ನಾಲ್ವಡಿಯವರು ಚಿತ್ರಕಲಾ ಮ್ಯೂಸಿಯಂ ನಿರ್ಮಾಣ ಮಾಡಿ ದಸರಾ ವಸ್ತು ಪ್ರದರ್ಶನದಲ್ಲಿ ಲಲಿತಕಲಾ ವಿಭಾಗವನ್ನು ತೆರೆದರು. ನಾಲ್ವಡಿಯವರು ಎಸ್.ಆರ್. ಅಯ್ಯಂಗಾರ್ ಅವರ ಪ್ರತಿಭೆಯನ್ನು ಮೆಚ್ಚಿ ಅರಮನೆಯ ಕಲ್ಯಾಣ ಮಂಟಪದಲ್ಲಿ ದಸರಾ ಮೆರವಣಿಗೆಯ ಚಿತ್ರವನ್ನು ಬರೆಸಿದ್ದರು. ಇದು ಸುಮಾರು 10 ವರ್ಷಗಳ ಸಮಯವನ್ನು ತೆಗೆದುಕೊಂಡಿದೆ. ಮಹಾರಾಜರ ಕಾಲದಲ್ಲಿ ಮೈಸೂರು ಸಾಂಪ್ರದಾಯಿಕ ಶೈಲಿಯ ಚಿತ್ರಗಳಿಗೆ ನಿಜವಾದ ಮುತ್ತು, ರತ್ನ, ಬೆಳ್ಳಿ, ಚಿನ್ನದ ಒಡವೆಗಳನ್ನೇ ಬಳಸಲಾಗುತ್ತಿತ್ತು. ಆನಂತರ ಬಂದ ವಸ್ತು ವೈವಿಧ್ಯವಂತೂ ಬೆರಗು ಮೂಡಿಸಿಬಿಡುತ್ತದೆ. ಕಾಗದದ ಮೇಲೆ, ಕ್ಯಾನ್ವಾಸ್ ಮೇಲೆ, ಬ್ರೊಮೈಡ್ ಕಾಗದ, ಗಾಜಿನ ಮೇಲೆ, ಚರ್ಮ, ಮರ, ಇಂದ್ಲೆ, ರೇಷ್ಮೆಯ ಪಟ, ಚಾಪೆ, ದಂತ, ಲೋಹ, ಅಕ್ಕಿಕಾಳು, ಕವಡೆ, ಕಪ್ಪೆ ಚಿಪ್ಪು, ಹಸ್ತಪ್ರತಿ, ಪತ್ರಿಕೆಗಳ ಮೇಲೆ ವರ್ಣಚಿತ್ರಗಳನ್ನು ಮತ್ತು ರೇಖಾಚಿತ್ರಗಳನ್ನು ರಚಿಸಿದ್ದು ಇವು ಅದ್ಭುತ ಪ್ರಪಂಚವನ್ನೇ ನೋಡುಗರ ಮುಂದೆ ತೆರೆದಿಡುತ್ತದೆ. ರಾಜ ರವಿವರ್ಮನನ್ನ ಮೈಸೂರಿಗೆ ಆಹ್ವಾನಿಸಿ ರಚನೆ ಮಾಡಿಸಿದ ಚಿತ್ರಗಳು ಇಂದಿಗೂ ಜನಪ್ರಿಯವೇ ಆಗಿವೆ. ಶ್ರೀ ಜಯಚಾಮರಾಜೇಂದ್ರ ಒಡೆಯರೇ ಅಪೂರ್ವ ಕಲಾವಿದರಾಗಿದ್ದವರು. ದತ್ತಾತ್ರೇಯ ಮತ್ತು ಶ್ರೀವಿದ್ಯೆಯ ಉಪಾಸಕರು ಆಗಿದ್ದುದರಿಂದ ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ಚಿತ್ರಗಳಲ್ಲಿ ವಿಶೇಷ ಆಸಕ್ತಿ ಉಳ್ಳವರಾಗಿದ್ದರು. ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳಿಂದ ಅನೇಕ ತೈಲ ವರ್ಣಚಿತ್ರಗಳನ್ನು ಬರೆಸಿದ್ದಾರೆ. तव चरण कमल सेवा निरत देव प्रमुख निखिल सुख प्रदायिनी भोगिल भाषिणी कवीन्द्र वंशो परसावणि पर प्रदायिनी राजाधिराजार्चित मगा मोदिनि रवीन्द्र वंशो परसावणि प्रदायिनि हरिचन्द्र कुलोद्भव राजाधिराजार्चित मगा मोदिनि दिवस
पति तेजोलच्चाकरि जगदधीश्वरि जरा मरणादि क्लेश भाज मोचन करि श्रीवागधीश्वरि श्री विद्या मोदिनी दिवस्पति तेजोलच्चाकरि जगदधीश्वरि जरा मरणादि क्लेश भाज मोचन करि श्रीवागधीश्वरि श्री विद्या मोदिनी पाहि मां लोक जननी श्री विद्या मोदिनी ಬಹುಪಾಲು ದೈವಿ ಚಿತ್ರಗಳು ಮೈಸೂರು ಸಂಸ್ಥಾನದ ಕೊಡುಗೆಯೇ ಆಗಿದೆ. ಇದಲ್ಲದೆ ಅವರೇ ನಿರ್ಮಾಣ ಮಾಡಿದ ದೇವಾಲಯಗಳ ಭಿತ್ತಿ ಚಿತ್ರಗಳಲ್ಲೂ ಈ ಕಲಾವಂತಿಕೆಯನ್ನು ನೋಡಬಹುದು. ಕಲಾಕೃತಿಗಳನ್ನು ರಚನೆ ಮಾಡಲು ಪ್ರೋತ್ಸಾಹ ನೀಡಿ ವಿದ್ಯಾಭ್ಯಾಸಕ್ಕೂ ಒತ್ತಾಸೆಯಾಗಿದ್ದು, ಅವುಗಳನ್ನು ಕೊಳ್ಳುವವರೆಗಿನ ವ್ಯವಸ್ಥೆಯವರೆಗೂ ಮೈಸೂರು ಸಂಸ್ಥಾನದ ಅರಸರು ಆಲೋಚನೆ ಮಾಡಿ ಕಾರ್ಯಪ್ರವೃತ್ತರಾಗಿದ್ದುದರಿಂದಲೇ ಮೈಸೂರಿನ ಶೈಲಿಯ ಚಿತ್ರಕಲೆ ಜಗದ್ವಿಖ್ಯಾತವಾಗಿ ಸಾರ್ವಕಾಲಿಕ ಮನ್ನಣೆಯನ್ನು ಪಡೆದುಕೊಂಡಿದೆ. ಬ್ರಹ್ಮಾಂಡ ವಲಯ ಬ್ರಹ್ಮಾಂಡ ವಲಯ ಮಾಯೆ ಬ್ರಹ್ಮಾಂಡ ವಲಯ ಮಾಯೆ ಬ್ರಹ್ಮಾದಿ ವಂದಿತ ಶಿವ ಜಾಯೇ 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 ಬ್ರಹ್ಮಾಂಡ ವಲಯ. ಬ್ರಹ್ಮ ವಿದ್ಯಾನಂದಿತ ಹೃದಯ ಬ್ರಹ್ಮ ವಿದ್ಯಾನಂದಿತ ಹೃದಯ ಬ್ರಹ್ಮಶಾತ್ಯುಪಾಸಿತ ಶ್ರೀ ವಿದ್ಯೆ ಬ್ರಹ್ಮರಂಧ್ರ ನಿಲಯ ಬ್ರಹ್ಮಾಂಡ ವಲಯ. ಬ್ರಹ್ಮ ವಿದ್ಯಾನಂದಿತ ಹೃದಯ ಬ್ರಹ್ಮಶಾತ್ಯುಪಾಸಿತ ಶ್ರೀ ವಿದ್ಯೆ ಬ್ರಹ್ಮರಂಧ್ರ ನಿಲಯ ಬ್ರಹ್ಮಾಂಡ ವಲಯ ಮಾಯೆ ಬ್ರಹ್ಮಾದಿ ವಂದಿತ ಶಿವ ಜಾಯೇ ಬ್ರಹ್ಮಾಂಡ ವಲಯ. ಮೈಸೂರು ಸಂಸ್ಥಾನದ ಕಲಾ ಪರಂಪರೆ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಾಹಿತ್ಯ ಹಾಗೂ ನಿರೂಪಣೆ ಡಾಕ್ಟರ್ ಜ್ಯೋತಿಶಂಕರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಎಚ್ಎಲ್ ಶಿವಶಂಕರ ಸ್ವಾಮಿ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್ ಹಾಗೂ ಎಸ್ ಲಕ್ಷ್ಮೀನಾರಾಯಣ. ನಿರ್ವಹಣೆ ಎನ್ ಕೇಶವಮೂರ್ತಿ ಹಾಗೂ ಟಿವಿ ವಿದ್ಯಾಶಂಕರ್.